ಸಂಪುಟ ಮಾತ್ರನಾ ಅಲ್ಲ ಬದಲಾಗಬೇಕಂತ ಪ್ರಪೋಸಲ್ ಇದೆ ಸಂಪುಟ ಮಾತ್ರನಾ ಸದ್ಯಕ್ಕೆ ಚರ್ಚೆ ಆಗ್ತಿರೋದು ಸಂಪುಟದ ಬಗ್ಗೆ. ಬದಲಾವಣೆ ಬಗ್ಗೆನೂ ಚರ್ಚೆ ಆಗ್ತಿದೆಯಲ್ಲ ಸರ್? ಅದು ಯಾವುದೂ ಚರ್ಚೆ ಏನಿಲ್ಲ. ಅಲ್ಲ ಡಿ ಕೆ ಶಿ ಅವರಿಗೆ ಡಿ ಕೆ ಶಿ ಅವರು ಕೂಡ ಈ ಟರ್ಮಲ್ಲಿ ಆಗಲೇಬೇಕು ಅನ್ನುವಂಥದ್ದಿದೆ. ಅಲ್ಲ ಅದು ಬೇರೆ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು. ಅವರು ಬಯಸೋದ್ರಲ್ಲಿ ತಪ್ಪೇನಿರಲಿಲ್ಲ. ಆದರೆ ಅದು ಸರಿ ತಪ್ಪು ಯಾವ ರೀತಿಯಾಗಿ ಮಾಡಬೇಕಾಗ್ತದೆ ಮುಂದೆ ಬರ್ತಕ್ಕಂಥದ್ದು ಇದು ರಿಪರ್ಕಷನ್ನು ಇಡೀ ಪಕ್ಷದ ಮೇಲೆ ಆಗ್ತದೆ ಮತ್ತು ದೇಶದ ಮೇಲೆ ಆಗ್ತದೆ. ಮುಂದೆ ಚುನಾವಣೆಗಳು ಬರ್ತಾ ಇದ್ದಾವೆ. ಚುನಾವಣೆಗಳ ಮೇಲೆ ಆಗುತ್ತೆ. ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ. ಅವರಿಗೂ ಒಂದು ಚಾನ್ಸ್ ಇದೆ ಅವಧಿಯಲ್ಲಿ ಬೇಕು ಅನ್ನುವಂಥದ್ದು ತಮ್ಮದೇನೋ ಅಭಿಪ್ರಾಯ ಇದೆ ಅಂದರೆ ನೋಡಿ, ಅದು ವರಿಷ್ಠರೇನಾದರೂ ಕೂಡ ನಮ್ಮ ಅಭಿಪ್ರಾಯಗಳನ್ನ ಕೇಳಿದರೆ ನಾವು ಅವತ್ತು ಕೊಡ್ತೀವಿ. ತಮ್ಮ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಇಟ್ ಇಸ್ ಅ ಪಾರ್ಟಿ, ಇಟ್ ಇಸ್ ಅ ಕಾಂಗ್ರೆಸ್ ಪಾರ್ಟಿ. ವೈಯಕ್ತಿಕ ಅಭಿಪ್ರಾಯಗಳು ಲೆಕ್ಕಕ್ಕೆ ಬರೋದೇ ಇಲ್ಲ. ಇಟ್ ಇಸ್ ಅ ಕಾಂಗ್ರೆಸ್ ಪಾರ್ಟಿ. ನೋಡಿ, ವೈಯಕ್ತಿಕವಾಗಲ್ಲ, ನಾವು ಜೊತೆಯಲ್ಲೇ ಬೆಳೆದವರು. ಎಸ್ ಎಂ ಕೃಷ್ಣ ಅವ್ರ ಗಡಿನಲ್ಲೇ ನಾವಿದ್ದರು. ವೈಯಕ್ತಿಕವಾದ ವಿಚಾರಗಳು ಬೇರೆ. ಅಷ್ಟೇ ಪ್ರಮಾಣ ಯಾಕೆ? ಸಿದ್ದರಾಮಯ್ಯನವರು ನಾವು ಅಷ್ಟೇ ಆತ್ಮೀಯ ಸ್ನೇಹಿತರು. ಕಷ್ಟಪಟ್ಟು ಆಡಳಿತ ತಂದಿದ್ದಾರೆ. ನೋಡಿ, ಒಲವು ಗೆಲ್ಲುವಂಥ ಪ್ರಶ್ನೆ ಇಲ್ಲ. ನಮಗಿಬ್ಬರು ಸರಿ ಸಮಾನರೇ. ಸಿದ್ದರಾಮಯ್ಯನವರು ಈಗ ಅವರ ಲೀಡರ್ ಆಗಿದ್ದಾಗ ನಾನು ಡೆಪ್ಟಿ ಲೀಡರು. ನಾವಿಬ್ರು ಅಲ್ಲ, ಮೂಲ ಕಾಂಗ್ರೆಸ್ಸಿಗರಿಗೆ ಒಂದು ಸ್ಥಾನಮಾನ ಬೇಕು ಅಂತ ನೋಡಿ. ಇದು ನೋಡಿ, ಇದು ಇವ್ಯಾವ ಪ್ರಶ್ನೆನೂ ಉದ್ಭವಿಸಿಲ್ಲ. ಒಂದು ಸರಿ ಎಲ್ಲರೂ ಪಾರ್ಟಿ ಬಂದು ಸೇರಿ ಪಾರ್ಟಿ ಸಿಂಬಲ್ ಎಲ್ಲ ಆಯ್ಕೆ ಆದಮೇಲೆ ಪಕ್ಷದವರೇ ಆಗ್ತಾರೆ. ಬಂದವರೇ ಸಿಎಂ ಆಗ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ಪಕ್ಷ ಕಟ್ಟದವರಿಗೆ ಒಂದು ಸ್ಥಾನಮಾನ ಬೇಕು. ಈಗ ಆ ಥರ ಪ್ರಶ್ನೆಗಳು ಎಲ್ಲೂ ಉದ್ಭವಿಸಿಲ್ಲ.